ನಾವು ಹೇಗಾದ್ರೂ ಮಾಡಿ ಕೃಷ್ಣ ಬೆಣ್ಣೆ ತಿನ್ನಲ್ಲ ಅನ್ನೋ ಹಠನ ಬಿಡಿಸ್ಬೇಕು. ರಾಧೆ ಪುಟ್ಟಿ, ನೋಡು ನಾನ್ ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಅಮ್ಮ, ನನ್ ರಾಧೆ, ನಾನೇನ್ ಕೃಷ್ಣ ಅಲ್ಲ ಬೆಣ್ಣೆ ತಿನ್ನೋದಿಕ್ಕೆ. ನಿನಗ್ ಗೊತ್ತು ತಾನೇ ಅಮ್ಮ, ನನಗ್ ಬೆಣ್ಣೆ ಇಷ್ಟ ಆಗೋದಿಲ್ಲ ಅಂತ. ಮಗಳೇ, ಇದು ಕೇವಲ ಬೆಣ್ಣೆ ಅಲ್ಲ, ಇದು ಗೋಪೇಶ್ವರ ಮಹಾದೇವರ ಪ್ರಸಾದ. ಇದನ್ನ ನೀನು ಬೇಡ ಅನ್ನೋ ಹಾಗಿಲ್ಲ, ಯಾಕೆಂದ್ರೆ ಗೋಪೇಶ್ವರ ದೇವರ ಪ್ರಸಾದನ ಯಾರೂ ಬೇಡ ಅನ್ನೋದಿಲ್ಲ. ಯಾರು ಬೇಡ ಅನ್ಬಾರ್ದಾ? ಹಾಗಿದ್ರೆ ನಂಗೆ ಕೊಡಮ್ಮ. ಈಗ ಈ ಗೋಪೇಶ್ವರ ದೇವ್ರ ಪ್ರಸಾದನ ನಾನು ಎಲ್ರಿಗೂ ಕೊಡ್ತೀನಿ. ರಾಧೆ, ನೀನ್ ಈ ಪ್ರಸಾದನ ಎಲ್ರಿಗೂ ಹೇಗ್ ಕೊಡ್ತೀಯಾ? ಎಲ್ಲರಿಗೂ ಅಲ್ಲ ಲಲಿತಾ, ಬರೀ ನಮ್ ಕೃಷ್ಣನ್ ಮಾತ್ರ. ಈಗ ನಾನು ನೋಡ್ತೀನಿ ಈ ಬಾಯ್ ಬಡ್ಕ ಕೃಷ್ಣನ್ ಶಪಥ ಹೇಗೆ ಮುರಿಯಲ್ಲ ಅಂತ. ಗೋಕುಲಕ್ಕೆ ಆಶೀರ್ವಾದ ಸಿಗಲೇ ಇಲ್ಲ, ಆಶ್ರಯ ಕಂಸನಿಂದ ದೊರೆಯಲಿಲ್ಲ. ಮೋಸದ ಜಾಲದಿಂದ ಕಂಸನನ್ನೇ ಬಂಧಿಸಬಂದ, ಈ ಅವಿನಾಶಿಯನ್ನೇ ಸೋಲಿಸುವೆನೆಂದು ಸಾಧಿಸಬಂದ. ಈ ದೋಷ ಮನದಿ ವ್ಯಾಪಿಸಿದಾಗ, ಪರಿವೇಶ ಅಗ್ನಿಶಿಖೆಯಾದಾಗ, ಕಲಿಕಂಸ ಕೈದನಾಗ ಭೀಷಣ ಹುಂಕಾರ, ತನ್ನೊಳಗಿನ ಬಲನಿಧಿಯ ವಿಸ್ತಾರ, ದಿಗ್ಗಜಗಳು ಗಡಗಡ ನಡುಗುತ್ತಲಿರುವಾಗ, ಚಕ್ರಧಾರಿ ವಿಷ್ಣುನಿ ನಿನ್ನ ಕೋಪಕ್ಕೆ ಬೆದರುವೆನೆ. ಸಿಂಹ ಗರುಡಗಳ ಭಯವನ್ನು ತೋರುವೆ ನೀ ನನಗೆ, ಛಲದಿ ಭಯಭೀತಗೊಳಿಸುವೆ ಕ್ಷಣದೊಳಗೆ. ಬಂದೀಗಲಿ ಸಂಕಲೆಯಿಂದ ಕಟ್ಟುವ ನೀನು. ಆಹಾ, ಚಕ್ರಧಾರಿ ವಿಷ್ಣು, ಭಯ ತೋರಿ ನನ್ನ ಬಂಧಿಸು. ನೋಡಿಲ್ಲಿ, ನನ್ನನ್ನು ಕಂಡು ಆ ಬಾನು ಕೂಡ ಹೆದರಿದೆ. ನೋಡಿಲ್ಲಿ, ನನ್ನನ್ನು ಕಂಡು ಬ್ರಹ್ಮಾಂಡವೇ ಬೆದರಿದೆ. ಅಮರತ್ವ ಪೂರ್ಣತೆಯು ನನ್ನಲ್ಲಿದೆ, ಸಂಹಾರ ಚೂರ್ಣತೆಯು ನನ್ನಲ್ಲಿದೆ. ಚಂದ್ರ ಸೂರ್ಯ ರವಿ ನಕ್ಷತ್ರ ನಿಕರ ನನ್ನಯ ಭಯದಲ್ಲಿ ನಡುಗಿವೆ ಥರ ಥರ. ದಿಗ್ಗಜಗಳು ಗಡಗಡ ನಡುಗುತ್ತಲಿರುವಾಗ, ಚಕ್ರಧಾರಿ ವಿಷ್ಣುನಿ ನಿನ್ನ ಕೋಪಕ್ಕೆ ಬೆದರುವೆನೆ. ಭಗವಂತ, ಭದ್ರಾಕ್ಷ, ಭಗವಂತ, ಇನ್ನು ಗೋಕುಲ ಜನ ಕೇಳಿದಷ್ಟು ತೆರಿಗೆ ಕೊಡ್ತಾರೆ. ಯಾರ್ ಕೊಡಲ್ವೋ ಅವ್ರನ್ನ ನಂದ ನೋಡ್ಕೋತಾನೆ. ನಂದ ಕಂಸನಿಗೆ ತೆರಿಗೆ ಕೊಡಿಸುವನೆ? ಹಾ ಭಗವಂತ. ಅರ್ಥಾತ್ ಗೋಕುಲದಲ್ಲೂ ಭಗವಂತ ಕಂಸನ ಭಯದ ಯುಗದ ಪ್ರಾರಂಭ ಆದಂತೆಯೇ. ಆದರೆ ಆ ನಂದ ಇಷ್ಟು ಸರಳವಾಗಿ ಒಪ್ಪಿದ್ದು ಹೇಗೆ? ಹೇಗೊಪ್ಪೋದಿಲ್ಲ? ಯಾರಿದಾರಂತವ್ರು? ನಿಮ್ ಮಾತಿಗೆ ವಿರುದ್ಧ ನಡೆಯೋರು, ನಿಮ್ ನಿಯಮನೆ ಒಪ್ತಿದ್ದವ್ರು ಈ ಭದ್ರಾಕ್ಷ ಇರೋವಾಗ. ಇಲ್ಲ ಭಗವಂತ, ಇಲ್ಲ. ಗೋಕುಲ ನನ್ನ ಆಶೀರ್ವಾದ ಪಡೆಯಲಿಲ್ಲ, ಆಶ್ರಯ ಕಂಸನಿಂದ ದೊರೆಯಲೂ ಇಲ್ಲ. ಬದಲು ಭಯದಿಂದ ಕಂಸನನ್ನೇ ಬಂಧಿಸಲು ಬಂದು ನಿಲ್ಲಿ ನಿಲ್ಲಿ, ಅಲ್ಲಿ ಅಲ್ಲಿ ನಿಲ್ಲಿ, ಅಲ್ಲಿ ನಿಲ್ಲಿ. ಭಗವಂತ, ವಸ್ತುಗಳನ್ನು ಸರಿಯಾಗಿ ಇಡಬಾರದೆ?
ಭಯದ ಅಭ್ಯಾಸ. ಇನ್ನು ನೋಡುತ್ತೀರಿ, ಆ ಬ್ರಜಮಂಡಲದ ಜನರು ಹೀಗೆ ಭಯ ಪಡುತ್ತಾರೆ. ಇದೇ ರೀತಿ ತಮ್ಮ ನೆರಳಿಗೂ ನಡುಗುತ್ತಾರೆ ಆ ಬ್ರಜವಾಸಿಗಳು. ನಾನು ವ್ಯರ್ಥವಾಗಿ ಆ ಬಾಲಕನ ಪ್ರತೀಕ್ಷೆ ಮಾಡುತ್ತಿದ್ದೆ. ನನ್ನ ಅಸುರರನ್ನು ಕಳಿಸುತ್ತಿದ್ದೆ ಅವನಿಗಾಗಿ. ಈಗ ಆ ಸಮಯ ಬಂದಿದೆ. ಇನ್ನು ಆ ಗೋಕುಲವಾಸಿಗಳು ಅವರೇ ನಡುಗುತ್ತಾ ಹೆದರುತ್ತಾ ಸ್ವತಃ ಕರೆತರುತ್ತಾರೆ ಆ ಬಾಲಕನನ್ನು. ಮತ್ತು ಹಾಗಾಗಬೇಕೆಂದರೆ ಅವರ ಜೀವನ ನುಚ್ಚು ನೂರಾಗಬೇಕು. ಓ ಚಕ್ರಧಾರಿ ವಿಷ್ಣು, ನೀನಂತೂ ಬಹಳ ಅಶರೀರವಾಣಿ ನುಡಿಸುವೆ, ಬೇಕಾದ ಮಾಯ ರಚಿಸುವೆ. ನಿನ್ನ ಲೀಲೆಗಳಿಂದ ಜನರ ಮನಸ್ಸಲ್ಲಿ ಭಯ ತುಂಬಲು ಪ್ರಯತ್ನ ಮಾಡುವೆ. ಇನ್ನು ನೀನು ಕೇಳುವುದು ಕಂಸವಾಣಿ. ನಿನಗೂ ಅನುಭವವಾಗುತ್ತದೆ ಭಗವಂತ ಕಂಸನ ಭಯ. ಪ್ರಭು, ಈಗ ಈ ಕಂಸ ಅದೇನು ಯೋಜನೆ ಮಾಡುತ್ತಿದ್ದಾನೆ? ದೇವಿ, ಕಂಸ ಏನು ಅನರ್ಥ ಮಾಡುತ್ತಿದ್ದಾನೆಂದು ಅದು ನನಗೂ ಕೂಡ ತಿಳಿದಿಲ್ಲ. ಅವನು ಈಗ ತನ್ನ ಮನಸ್ಸಿನಿಂದಲ್ಲ, ಆತ ಭಯದಿಂದ ಯೋಚನೆ ಮಾಡುತ್ತಿದ್ದಾನೆ. ಯಾವಾಗ ಮನುಷ್ಯ ತನ್ನ ಭಯದಿಂದ ಯೋಚಿಸುತ್ತಾನೋ ಆಗ ಅದರ ಅರ್ಥ ಒಂದೇ, ಅವನು ತನ್ನ ಅಂತ್ಯದ ಕಡೆ ನಡೆಯುತ್ತಿದ್ದಾನೆಂದು. ಅಕ್ಕ, ಈ ಅನಾಚಾರಿ ಕಂಸನ ಅಂತ್ಯ ಯಾವಾಗುತ್ತೋ ಅರ್ಥ ಆಗ್ತಿಲ್ಲ. ಈಗ ಅವನು ಹೊಸ ಕಷ್ಟ ಕೊಡ್ತಿದ್ದಾನೆ. ತೆರಿಗೆ 2ರಷ್ಟು ಮಾಡಿ. ಯಶೋದೆ, ಪೂರ್ತಿ ಬ್ರಜಮಂಡಲಕ್ಕೆ ಇದೊಂದು ದೊಡ್ಡ ಸಮಸ್ಯೆ. ನಾವ್ ಹೇಗಾದ್ರೂ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲೇಬೇಕು. ದೊಡ್ಡಮ್ಮ, ಈ ಸಮಸ್ಯೆಗೆ ಪರಿಹಾರ ನನ್ಗೆ ಗೊತ್ತಿದೆ. ಕಂದ, ಏನುಪಾಯ ಇದೆ ನಿನ್ನ ಹತ್ರ ಈ ಸಮಸ್ಯೆಗೆ? ಈಗ ಪ್ರಜಾವಾಸಿಗಳೆಲ್ಲ ನಿರ್ಧಾರ ಮಾಡಿ ಕಂಸಮಾವನ್ಗೆ ಹಾಲು ಮತ್ತೆ ಬೆಣ್ಣೆ ಕೊಡದೇ ಇದ್ರೆ ಈ ಸಮಸ್ಯೆ ತಾನಾಗೆ ಸರಿ ಹೋಗುತ್ತೆ. ಕೃಷ್ಣ, ನಾವೇನಾದ್ರೂ ಮಹಾರಾಜ ಕಂಸನ್ಗೆ ಹಾಲು ಬೆಣ್ಣೆ ಕೊಡ್ದಿದ್ರೆ ನಮಗ್ ಧಾನ್ಯ ಹೇಗ್ ಸಿಗತ್ತೆ? ಅಮ್ಮ, ಋಷಿ ಗರ್ಗಾಚಾರ್ಯರು ಹೇಳ್ತಾರೆ, ನಾವು ಪ್ರಜೆಗಳಿಗೆ ಭೋಜನ ಕೊಡೋದು ಮತ್ತೆ ಅವ್ರನ್ನ ರಕ್ಷಣೆ ಮಾಡೋದು ರಾಜನ ಪ್ರಥಮ ಕರ್ತವ್ಯ ಅಂತೆ. ಆದ್ರೆ ಕಂಸಮಾವ ಕರ್ತವ್ಯ ಪಾಲನೆ ಮಾಡೋ ಬದಲು ತನ್ನ ಪ್ರಜೆಗಳ ಮೇಲೆನೆ ಅತ್ಯಾಚಾರ ಮಾಡ್ತಿದ್ದಾರೆ. ಹೀಗೆಲ್ಲ ಮಾಡಿದ್ರೆ ಪ್ರಜೆಗಳ ಹತ್ರ ಏನು ಉಳಿಯೋದೇ ಇಲ್ಲ. ಹಣ್ಣು ತಗೊಳ್ಳಿ, ಹಣ್ಣು, ಸಿಹಿಯಾದ ಹಣ್ಣು, ರುಚಿ ರುಚಿ ಹಣ್ಣು. ರಾಧೆ ಪುಟ್ಟಿ, ಗೋಕುಲದವ್ರಿಗೆ ಬರ್ಸಾನದಿಂದ ಏನ್ ತಂದಿದ್ಯಾ? ಇವತ್ತು ನಾನ್ ನಿಮ್ಗೆಲ್ಲ ಗೋಪೇಶ್ವರ ದೇವ್ರ ಪ್ರಸಾದ ತಂದಿದ್ದೀನಿ. ಗೋಪೇಶ್ವರ ಮಹಾದೇವನ ಪ್ರಸಾದ? ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಮಗಳೇ, ಪ್ರಸಾದ ನನಗ್ ಕೊಡೋದಿಲ್ವಾ? ಖಂಡಿತ ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಪ್ರಸಾದನ ನಾನು ಕೃಷ್ಣನ್ಗೆ ಕೊಡ್ಬೇಕು. ಅಲ್ಲಿ ತನಕ ನೀವ್ ಇಲ್ಲೇ ಕಾಯ್ತಾ ಇರಿ. ನಾನ್ ಬೇಗ ಬರ್ತೀನಿ. ಕೃಷ್ಣನ್ ಶಪಥ ಮುರಿದು ಇಲ್ಲ, ಅವನ್ಗೆ ಪ್ರಸಾದ ಕೊಟ್ಟು. ಅಮ್ಮ, ನೀನೇ ಹೇಳು, ನೀನ್ ನನ್ಗೆ ಊಟ ಕೊಟ್ಟು ನನ್ನ ರಕ್ಷಣೆ ಮಾಡ್ತೀಯಲ್ವಾ? ಅದಕ್ಕಾಗಿ ನೀನ್ ನನ್ನ ಹತ್ರ ತೆರಿಗೆ ತಗೋತ್ಯಾ? ಅಮ್ಮ, ಪ್ರಜೆಗಳು ಕೂಡ ರಾಜನ್ ಮಕ್ಕಳೇ ಅಲ್ವಾ? ಅವ್ರೇ ಯಾಕೆ ತೆರಿಗೆ ಕೊಡ್ಬೇಕು? ಎಷ್ಟು ತೆರಿಗೆ ಅಂದ್ರೆ ಪ್ರಜೆಗಳ ಹತ್ರ ಏನು ಉಳಿಯೋದೇ ಇಲ್ಲ. ಇದೆಂತ ರಕ್ಷಣೆ ಅಮ್ಮ? ಅತ್ತೆ, ಕೃಷ್ಣ ನಿಜ ಹೇಳ್ತಿದ್ದಾನೆ. ಇವಳು ನನ್ನ ಹತ್ರ ಯಾವ ತೆರಿಗೆ ಕೇಳಕ್ ಬಂದಿದ್ದಾಳು? ರಾಧೆ ಪುಟ್ಟಿ, ನೀನು? ನಮಸ್ಕಾರ ಯಶೋದೆ ಅತ್ತೆ. ಅತ್ತೆ, ಇವತ್ ನಮ್ಮಮ್ಮ ಗೋಪೇಶ್ವರ ದೇವರ ಗುಡಿಗೆ ಹೋಗಿದ್ರು. ಅದಕ್ಕೆ ನಂಗನ್ನಿಸ್ತು ಗೋಪೇಶ್ವರ ದೇವರ ಪ್ರಸಾದ ಎಲ್ಲರಿಗೂ ಸಿಗ್ಬೇಕು ಅಂತ. ಅದಕ್ಕೆ ನಾನು ನಿಮ್ಮೆಲ್ಲರಿಗಾಗಿ ಪ್ರಸಾದ ತಂದೆ. ವಿಶಾಖ,
ಹಸುಗಳು ನನ್ಗೋಸ್ಕರ ಕಾಯ್ತಿರ್ಬೋದು. ನಿಂತ್ಕೋಗಲ್ಲ ಕೃಷ್ಣ, ನಾನು ಅಷ್ಟು ದೂರದಿಂದ ನಿನ್ಗೆ ಅಂತ ಪ್ರಸಾದ ತಂದ್ರೆ ನೀನ್ ಮಾತ್ರ ಈ ಪ್ರಸಾದ ಸ್ವಲ್ಪನೂ ತಿಂದೆ ಹಾಗೆ ಹೋಗ್ತಿದ್ಯಾ? ಏನ್ ಗೊತ್ತಾ ಗೋಪಿಕೆ, ನಾನು ಬೆಣ್ಣೆನ ಅಮ್ಮ ಮಾಡಿದ್ರೆ ಮಾತ್ರ ತಿನ್ನೋದು. ಆದ್ರೆ ಕಂದ, ಇದು ಬರೀ ಬೆಣ್ಣೆ ಅಲ್ಲ, ಇದು ಗೋಪೇಶ್ವರ ಮಹಾದೇವರ ಪ್ರಸಾದ. ಇದನ್ನ ಯಾವ ಗೋಪಾಲನೂ ಬೇಡ ಅನ್ನೋ ಹಾಗಿಲ್ಲ. ತಿನ್ನು. ಅರ್ಥ ಆಯ್ತಾ ಗೊಲ್ಲ? ಈ ಬೆಣ್ಣೆ ತಗೋ. ಇಲ್ಲ ಇಲ್ಲ, ಈ ಪ್ರಸಾದ ತಗೋ. ಹಠಮಾರಿ ಗೋಪಿಕೆ, ನನ್ಗೆಲ್ಲ ಗೊತ್ತಿದೆ. ನೀನ್ ನನ್ಗೆ ಪ್ರಸಾದ ಕೊಡಕ್ಕಲ್ಲ ಬಂದಿರೋದು, ನನ್ ಪ್ರಮಾಣ ಮುರಿಯೋಕ್ಕೋಸ್ಕರ ಬಂದಿದ್ಯಾ. ಆದ್ರೆ ನಾನು ಏನ್ ಕಡಿಮೆ ಇಲ್ಲ. ಗೆಳೆಯರ್ಗೋಸ್ಕರ ಮಾಡಿರೋ ಪ್ರಮಾಣನ ನಾನೇಗ್ ಮುರಿಯಕ್ಕಾಗುತ್ತೆ? ಗೊಲ್ಲ, ತ್ಯಾಗಕ್ಕಿಂತ ಕೆಟ್ಟದು ತ್ಯಾಗದ ಮೇಲಿರೋ ಅಹಂಕಾರ. ನನ್ ಕೃಷ್ಣನ್ಗೆ ಯಾವ ರೀತಿಲೂ ಅಹಂಕಾರ ಇರೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ನಿನ್ ಶಪಥ ಮುರಿತೀನಿ. ನಾರಾಯಣ ನಾರಾಯಣ, ಇದೆಂತಹ ವಿಡಂಬನೆ ಪ್ರಭು. ನೀವಿಂದು ಜಗತ್ತಿನ ಇಷ್ಟು ದೊಡ್ಡ ಅನ್ಯಾಯಕ್ಕೆ ಅಂತ್ಯ ನೀಡಲು ಹೊರಟಿದ್ದೀರಿ. ಆದರೆ ಇಂದು ಮಾತೆಯೇ ತಮ್ಮನ್ನು ಧರ್ಮ ಸಂಕಟಕ್ಕೆ ದೂಡುತ್ತಿದ್ದಾರೆ. ಒಂದು ಕಡೆ ತಮ್ಮ ಪ್ರಮಾಣ, ಇನ್ನೊಂದೆಡೆ ಮಹಾದೇವನ ಪ್ರಸಾದ. ಈಗ ನೀವೇನು ಮಾಡಬಲ್ಲಿರಿ ಪ್ರಭು? ನಿಲ್ಲು ಗೋಪಿಕೆ. ಅಮ್ಮ, ಗೋಪೇಶ್ವರ ಮಹಾದೇವರ ಪ್ರಸಾದ ಎಲ್ರಿಗೂ ಸಿಗ್ಬೇಕಲ್ವಾ? ನಾನು ಈಗ್ಲೇ ಹೋಗಿ ನನ್ ಗೆಳೆಯರ್ನೆಲ್ಲ ಕರ್ಕೊ ಬರ್ತೀನಿ. ಗೊಲ್ಲ, ನಿಂತ್ಕೋ ಗೊಲ್ಲ. ಕೃಷ್ಣ ಕೃಷ್ಣ. ಕೃಷ್ಣ, ನಾನು ರಾಧೆ. ನೀನ್ ಎಷ್ಟಾದ್ರೂ ಮೋಸ ಮಾಡು, ನಾನ್ ಮಾತ್ರ ನಿಂಗೆ ಬೆಣ್ಣೆ ತಿನ್ನಿಸ್ದೆ ಬಿಡೋದಿಲ್ಲ. ಮಿತ್ರ, ನೀನು ಕಂಸನ ಅನ್ಯಾಯಕ್ಕೆಲ್ಲ ಈ ರೀತಿ ಒಪ್ಕೊಂಡು ಸಮರ್ಥನೆ ಮಾಡಬಾರ್ದಿತ್ತು. ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು? ಆ ಪುಟ್ಟ ಹುಡುಗ ನನ್ ಕಣ್ ಮುಂದೆನೆ ಸಾಯೋದನ್ನ ನೋಡ್ತಾ ಇರ್ಬೇಕಾಗಿತ್ತಾ? ನಾನ್ ಹೇಳೋದ್ನ ಅರ್ಥ ಮಾಡ್ಕೋ. ಅನ್ಯಾಯನ ಎದುರ್ಸಕ್ಕೆ ಮೊದಲು ಜೀವಂತವಾಗಿರ್ಬೇಕು. ಎಲ್ರೂ ಅರ್ಥ ಮಾಡ್ಕೊಳ್ಳಿ. ನಿನ್ನ ಮಾತು ಸತ್ಯಾನಂದ. ಆದ್ರೆ ಸಾವು ಎಷ್ಟೇ ಬೇಗ ಬರಲಿ ಅಥವಾ ನಿಧಾನವಾಗಿ, ಕಡೆಗದ್ರ ಅರ್ಥ ಸಾವೇ ಅಲ್ವಾ ನಂದ? ನೀವೆಲ್ಲ ಹೇಳಿ, ದುಪ್ಪಟ್ಟು ತೆರಿಗೆ ಅರ್ಧ ದವಸ ಕೊಡೋದ್ರಿಂದ ನೀವೆಲ್ಲಿ ತನಕ ಜೀವಂತವಾಗಿರ್ತೀರಾ? ಇಂಥ ಸಮಯದಲ್ಲಿ ಮಹಾರಾಜ ಕಂಸನಿಗೆ ಆಗಲ್ಲ ಅಂತ ಹೇಳಬೇಕು. ನಾವು ಅವನ್ನ ವಿರೋಧಿಸಲೇಬೇಕು. ಹೌದೌದು ಮಾಡ್ಬೇಕು. ಮಿತ್ರ ವೃಷಭಾನು, ವಿರೋಧಿಸೋದಲ್ಲ, ಒಪ್ಕೊಳ್ಳೋ ಸಮಯ ಇದು. ಭಗವಂತ ಕಂಸನ್ನ ವಿರೋಧಿಸಿದ್ರೆ ನಮಗಂತೂ ಏನು ಸಿಗಲ್ಲ. ಅರೆ, ಎಲ್ಲ ನಾಗ ಕಿನ್ನರ ದೇವತೆಗಳೇ ಅವ್ರ ಮಾತನ್ನ ಮೀರ್ತಿಲ್ಲ. ನಮಗೇನ್ ಶಕ್ತಿ ಇದೆ ಭಗವಂತ ಕಂಸನ ಎದುರ್ಸಕ್ಕೆ? ಹೇಳಿ, ನಾವು ಭಗವಂತ ಕಂಸನ ಎದುರ್ಸಕ್ಕಾಗತ್ತಾ? ಅದಕ್ಕೆ ನೀವೆಲ್ಲ ನನ್ ಮಾತ್ ಕೇಳಿ. ನಮ್ಮ ಹತ್ರ ಈಗ ತೆರಿಗೆ ಕೊಡೋದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಆದ್ರೆ ನಂದಣ್ಣ, ತೆರಿಗೆನ 2 ಪಟ್ಟು ಕೊಟ್ರೆ ನಮ್ಮ ಹತ್ರ 1 ಹನಿ ಕೂಡ ಹಾಲು ಮತ್ತೆ ಬೆಣ್ಣೆ ಉಳಿಯಲ್ಲ. ಹಾ, ನಮ್ಗೆ ಅರ್ಧ ಅಷ್ಟೇ ಧಾನ್ಯ ಸಿಕ್ಕಿದ್ರೆ ನಮ್ಗೂ ನಮ್ಮ ಮಕ್ಳಿಗೂ ಅರ್ಧ ಹೊಟ್ಟೆ ತುಂಬಿಸೋದಿಕ್ಕೂ ಕಷ್ಟ ಆಗ್ಬಿಡುತ್ತೆ. ಇದನ್ನ ನಿಮ್ ಸೌಭಾಗ್ಯ ಅನ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಅರ್ಧ ಹೊಟ್ಟೆನಾದ್ರೂ ಊಟ ಸಿಕ್ತಿದ್ಯಲ್ಲ. ಇವತ್ತು ನಂದನಿಗೆ ಏನಾಗಿದೆ? ಇದಕ್ಕಿಂತ ಮೊದಲು ಅದರ ಮುಂದೆ ಹೀಗೆ ಅಸಹಾಯಕನಾಗಿ ನಿಂತಿದ್ನ ನಾನು ನೋಡೇ ಇಲ್ಲ. ಗೆಳೆಯ, ನನಗೆ ಗೊತ್ತು ನಿನಗಿದು ಒಪ್ಪಿಗೆ ಇಲ್ಲ ಅಂತ. ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ನನಗೆ ಇಡೀ ಬ್ರಜಮಂಡಲದ ಶಾಂತಿ ಬೇಕು ಅಷ್ಟೇ. ಶಾಂತಿ? ದಬ್ಬಾಳಿಕೆ ಮಾಡೋದೇ ಶಾಂತಿಗೆ ಪರಿಹಾರ ಅಂತಾದ್ರೆ ಮಿತ್ರ, ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡಮ್ಮ, ಇಲ್ಲಿ ನೋಡು, ನನ್ನ ಎಲ್ಲ ಗೆಳೆಯರನ್ನು ಕರ್ಕೊ ಬಂದಿದ್ದೀನಿ.
ನನ್ ಜೊತೆ ಹಸು ಮೇಯಿಸ್ತಾರೆ. ಮತ್ತೆ ಇವರೆಲ್ಲರೂ ನನ್ ಗೆಳೆಯರು. ನೋಡಮ್ಮ, ಇವ್ರು ಯಾರಿಗೂ ಹಾಲು ಬೆಣ್ಣೆನೆ ಸಿಕ್ತಿಲ್ಲ. ಹಾಲು ಬೆಣ್ಣೆ ಮೇಲೆ ಮೊದಲನೇ ಅಧಿಕಾರ ಗೋಪಾಲ್ರಿಗೆ ಸಿಗ್ಬೇಕಲ್ವಾ? ಅಮ್ಮ, ಅದಕ್ಕೆ ನಾನು ಪ್ರಮಾಣ ಮಾಡಿದ್ದೀನಿ, ಎಲ್ಲಿವರೆಗೂ ನನ್ ಗೆಳೆಯರ್ ಬೆಣ್ಣೆ ತಿನ್ನಲ್ವೋ ಅಲ್ಲಿವರೆಗೂ ನಾನು ಬೆಣ್ಣೆ ತಿನ್ನಲ್ಲ. ಆ ಬೆಣ್ಣೆ ಪ್ರಸಾದದ ರೂಪದಲ್ಲಿದ್ರೂ ಸರಿ. ಕಂದ, ನೀನೇನ್ ಹೇಳ್ತಿದ್ಯಾ? ಬೆಣ್ಣೆ ಅಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ? ಆದ್ರೆ ನೀನ್ ಬೆಣ್ಣೆನೆ ತಿನ್ನಲ್ಲ ಅಂತ ಶಪಥ ಮಾಡಿದ್ಯಾ? ಅಮ್ಮ, ನನ್ಗೆ ಬೆಣ್ಣೆ ಅಂದ್ರೆ ಎಷ್ಟು ಪ್ರೀತಿನೋ ಹಾಗೆ ನನ್ ಗೆಳೆಯರಂದ್ರೂ ಅಷ್ಟೇ ಪ್ರೀತಿ. ಆದ್ರೆ ನನ್ ಗೆಳೆಯರ್ಗೆ ಬೆಣ್ಣೆ ಸಿಗ್ಲಿಲ್ಲ ಅಂದ್ರೆ ನಾನು ಹೇಗಮ್ಮ ಬೆಣ್ಣೆ ತಿನ್ನೋದು? ಅಮ್ಮ, ನೋಡು ನನ್ ಗೆಳೆಯರನ್ನ, ಅವರು ಬ್ರಜಮಂಡಲದ ಹಸುಗಳನ್ನ ರಕ್ಷಣೆ ಮಾಡ್ತಾರೆ, ಮತ್ತೆ ಸೇವೆ ಕೂಡ ಮಾಡ್ತಾರೆ. ಆದ್ರೆ ಅವ್ರು ಹಸ್ಕೊಂಡಿರ್ತಾರೆ. ಅಮ್ಮ, ನೀನೇ ಹೇಳ್ತೀಯಲ್ಲ, ಗೆಳೆಯರು ದುಃಖದಲ್ಲಿದ್ದಾಗ ನಾವು ಸುಮ್ಮನಿದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಇಲ್ಲ ಅಂತ. ನೀನ್ ಗೊತ್ತಮ್ಮ, ಪ್ರತಿದಿನ ಈ ಗೋಪಾಲ್ರು ಹಸು ಮೇಯ್ಸಕ್ ಹೋದಾಗ ಎಷ್ಟು ಆಸೆ ಇಟ್ಕೊಂಡಿರ್ತಾರಂದ್ರೆ ಇವತ್ ನಮ್ಗೆ ಹೊಟ್ಟೆ ತುಂಬಾ ಹಾಲು ಸಿಗತ್ತೆ ಅಂತ. ಆದ್ರೆ ಪ್ರತಿದಿನ ಸೂರ್ಯ ಮುಳುಗೋ ಜೊತೆಗೆ ಇವ್ರ ಆಸೆನೂ ಮುಳುಗೋಗುತ್ತೆ. ಕೃಷ್ಣ ನಿಜಾನೇ ಹೇಳ್ತಿದ್ದಾನೆ. ಗೋಪಿಕೆಯರು ಹಸುವಿನ ಹಾಲು ಕರೆಯುವಾಗ ನಾವು ಅವ್ರ ಹತ್ರ ಹೋಗಿ ನಿಂತ್ಕೋಬಿಡ್ತೀವಿ. ನಾವು ಬೇಡ್ಕೋತಿರ್ತೀವಿ, ಹಾಲಿನ ಒಂದೆರಡು ಹನಿ ಹಾರಿ ನಮ್ ಕೈ ಮೇಲಾದ್ರೂ ಬಿದ್ರೆ ನಮ್ ಜನ್ಮ ಸಾರ್ಥಕ ಆಯ್ತು ಅಂತ. ನಾವು ಒಂದೊಂದ್ಸಲಿ ಏನ್ ಅನ್ಕೋತೀವಿ ಅಂದ್ರೆ, ನಾವು ಗೊಲ್ಲರಾಗೋ ಬದಲು ಕರುಗಳಾಗಿದ್ರೆ ಹೊಟ್ಟೆ ತುಂಬಾ ಹಾಲಾದ್ರೂ ಸಿಕ್ತಿತ್ತು. ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಏನಿದೆಯಮ್ಮ? ಯಾವ ಬ್ರಜಮಂಡಲದಲ್ಲಿ ಹಾಲಿನ ನದಿನೇ ಹರಿಯುತ್ತೋ ಆ ಬ್ರಜಮಂಡಲದಲ್ಲಿ ಮಕ್ಳಿಗೆ ಕುಡಿಯೋಕೆ ಹಾಲು ಸಿಗಲ್ಲ ಅಂದ್ರೆ ಈಗ ನೀನೇ ಹೇಳಮ್ಮ, ಹೀಗಿರುವಾಗ ನಿನ್ ಕಂದ ಬೆಣ್ಣೆ ಹೇಗ್ ತಿನ್ನೋದು? ನಸುಕಲಿ ಹಸುಗಳ ಮೇಯಿಸಿ ತೆರಳಿ ಸಂಜೆಗೆ ಮನೆಯೆಡೆ ಬರು ಮರಳಿ ಗೋಪಬಾಲರಿವರಿಗೆ ಹನಿ ಹಾಲು ಸಿಗದ ವಿಡಂಬನೆ ಕಂಸನ ನೆಳಲು ಕಾಮಧೇನು ನೆಲೆ ನಿಂತಿ ಹಳಿಲ್ಲಿ ಹಾಲಿನ ಗಂಗೆಯೇ ಹರಿದಿ ಹಳಿಲ್ಲಿ ಗೋಪಾಲಕರ ಧಾಮದಿ ಬೆಣ್ಣೆ ಗೋಪಬಾಲರ ಪಾಲಿಗೆ ಸೊನ್ನೆ. ಶಾಂತಳಾಗು ದೇವಕಿ. ಈಗ ನಡೆದುದರಲ್ಲಿ ನಿನ್ನಿಂದಾದ ತಪ್ಪೇನೂ ಇಲ್ಲ. ದೇವಕಿ, ನೀನು ಮಮತೆಯಿಂದ ಏನೇ ಮಾಡಿದರೂ ನನಗೆ ಸಂತೋಷವಿದೆ. ನನಗೆ ಸಂತೋಷವೇನೆಂದರೆ ನಿನ್ನೊಳಗೆ ನಿನ್ನ ಕಂದನಿಗಾಗಿ ಇರುವ ಭಾವನೆ ಕಂದನನ್ನು ಪಾಲಿಸುವ ತಾಯಿಯ ಹೃದಯದಲ್ಲಿರುವಂತೆಯೇ ಇದೆ. ಇಲ್ಲ ಮಹಾರಾಜ, ನಾನು ನನ್ನನ್ನೇ ಕ್ಷಮಿಸಿಕೊಳ್ಳಲಾರೆ. ಇಂದು ನನಗೆ ಅರಿವಾಗಿದೆ, ನನ್ನ ಮಮತೆಯೇ ನನ್ನ ಪುತ್ರನಿಗೆ ಶತ್ರುವಾಗುತ್ತಿತ್ತು. ನನ್ನ ಮಮತೆಯ ಒಂದು ಸ್ಪರ್ಶದ ಕಾರಣ ನನ್ನ ಸಂತಾನದ ಜೀವವು ಸಂಕಷ್ಟದಲ್ಲಿ ಬೀಳುವುದಿತ್ತು. ನಾನು ನನ್ನನ್ನು ಕ್ಷಮಿಸಿಕೊಳ್ಳಲಾಗುವುದೇ ಇಲ್ಲ. ಇಲ್ಲ ದೇವಕಿ, ನಿನ್ನ ಕಂದನ ಜೀವಕ್ಕೆ ಸಂಕಷ್ಟ ಎಂದೂ ಬರುವುದಿಲ್ಲ. ಅವನು ಮೊದಲಿನಂತೆಯೇ ಇಂದಿಗೂ ಸುರಕ್ಷಿತವಾಗಿದ್ದಾನೆ. ದೇವಕಿ, ಇಲ್ಲಿಯವರೆಗೂ ನನಗೊಂದು ಸಂದೇಹವಿತ್ತು, ನಮ್ಮ ಪುತ್ರ ಕಂಸನ ಅಂತ್ಯ ಮಾಡಬಲ್ಲನೋ ಇಲ್ಲವೋ ಎಂದು. ಯಾವಾಗ ಕಂಸ ನಮ್ಮನ್ನು ಗೋಕುಲಕ್ಕೆ ಕರೆದೊಯ್ದನೋ ನನ್ನ ಆ ಸಂಶಯ ಅಂತ್ಯವಾಯಿತು ದೇವಕಿ. ದೇವಕಿ, ನನಗೆ ಪೂರ್ಣ ವಿಶ್ವಾಸವಿದೆ, ನಮ್ಮ ಕಂದನೇ ಕಂಸನ ಅಂತ್ಯ ಮಾಡುತ್ತಾನೆ ಎಂದು. ಈ ಮಾತಿಗೆ ಸಾಕ್ಷಿಯನ್ನು
ನಾನು ನಮ್ಮ ಕಂದನ ವ್ಯಕ್ತಿತ್ವದಲ್ಲೇ ನೋಡಿದ್ದೇನೆ ದೇವಕಿ. ಯಾರು ನನ್ನ ಹಿಂದೆ ಬರುವಂತಿಲ್ಲ, ಯಾರು ಬರುವಂತಿಲ್ಲ, ಯಾರು ನನ್ನ ಹಿಂದೆ ಬರುವಂತಿಲ್ಲ, ಯಾರು ಬರುವಂತಿಲ್ಲ. ಇದೇನೋ ಮಾಡುತ್ತಿರುವೆ ಕಂಸ. ಭಾವನವರೇ ನೋಡಿ ಇಲ್ಲಿ, ಆ ವಿಷ್ಣು ನನ್ನನ್ನು ಹೆದರಿಸುವ ಪ್ರಯತ್ನ ಮಾಡುತ್ತಿದ್ದಾನೆ. ನಾನಂತೂ ಕೇವಲ ನನ್ನ ಸೋದರಿಯನ್ನು ನೋಡಲು ಬರುತ್ತಿದ್ದೆ. ಸೋದರಿ ನೋಡು, ಎಲ್ಲರೂ ಸೇರಿ ನಿನ್ನ ಸೋದರನನ್ನು ಹೆದರಿಸುವ ಪ್ರಯತ್ನ ಹೆದರಿಸುತ್ತಿದ್ದಾರೆ. ಭಾವನವರೇ ನೋಡಿರಿ, ಭಯಭೀತನಾಗಿಲ್ಲವೇ ನಾನು? ಸೋದರಿ, ನನ್ನ ಕಣ್ಣಲ್ಲೇ ನೋಡು, ಭಯ ಕಾಣುತ್ತಿಲ್ಲವೇ? ಇದೇನು ಹುಚ್ಚುತನ ಮಾಡುತ್ತಿರುವೆ? ಹುಚ್ಚುತನ ಅಲ್ಲ, ಹುಚ್ಚನವನು ನಿನ್ನಯ ವಿಷ್ಣು. ಚಕ್ರಧಾರಿ ವಿಷ್ಣು, ಏನಂದುಕೊಂಡಿದ್ದೆ? ಗೋಕುಲದಲ್ಲಿ ಸಿಂಹದ ಗರ್ಜನೆ ಕೇಳಿಸಿ ಗರುಡನ ಉಗುರುಗಳನ್ನು ತೋರಿಸಿ ನನಗೆ ಭಯ ಹುಟ್ಟಿಸಬಹುದು ಎಂದುಕೊಂಡಿದ್ದೆಯೇ? ಏನು ನೋಡುತ್ತಿರುವೆ ಸೋದರಿ? ನಾನು ಹೀಗೇಕೆ? ಭಯದ ಅಭ್ಯಾಸ. ಏನೆಂದರೆ ಮುಂದೆಂದು ಹೆದರುವ ಸಮಯ ಬಂದರೆ ನಾನು ಹೆದರುವುದು ಹೇಗೆ? ಭಯವಂತೂ ನನಗಾಗುವುದೇ ಇಲ್ಲ. ಅದಕ್ಕೆಂದೇ ಹೀಗೆ ವಿಧ ಪ್ರಯೋಗ ಮಾಡಿ ನಾನು ಹೆದರುವ ಅಭ್ಯಾಸ ಮಾಡುತ್ತಿದ್ದೇನೆ. ಸೋದರಿ, ನಾನು ಬಯಸುವೆ ನೀನು ನನ್ನನ್ನು ಹೆದರಿಸು, ಸಿಂಹಿಣಿಯ ಹಾಗೆ ಗರ್ಜಿಸು. ಭಾವನವರೇ, ನೀವು ನಿಮ್ಮ ಪಂಜಾಗಳಿಂದ ನನ್ನನ್ನು ಹೆದರಿಸಿ. ನಿಲ್ಲಿಸು ನಿನ್ನ ಅಭಿನಯ. ಇಲ್ಲಿಗೇಕೆ ಬಂದಿರುವೆ ಎಂದು ಮೊದಲು ಹೇಳು. ನೀವು ಕೇವಲ ನಿಮ್ಮ ಉದ್ದೇಶದ ಮಾತನಾಡುತ್ತೀರಿ. ಕೆಲವೊಮ್ಮೆ ನನ್ನಂತೆ ಭಾವುಕನಾಗಲು ಪ್ರಯತ್ನಿಸಿ. ನಾನು ಇಲ್ಲಿ ನಾನು ಗೋಕುಲದಲ್ಲಿ ಒಂದು ಚಕ್ರವ್ಯೂಹ ರಚಿಸಿದ್ದೇನೆ. ಅದನ್ನು ಭೇದಿಸಲು ಜಗತ್ತಿನಲ್ಲಿ ಯಾರಿಗೂ ಆಗದು, ನಿನ್ನ ವಿಷ್ಣುವಿನಿಂದಲೂ ಆಗದು. ಕೇಳುವುದಿಲ್ಲವೇ ನನ್ನ ಯೋಜನೆ ಏನೆಂದು? ಅರೆ ಕೇಳಿರಿ. ಕೇಳಿದರೂ ಕೂಡ ನಾನು ಹೇಳುವುದಿಲ್ಲ. ನನಗೆ ತಿಳಿದಿದೆ ವಸುದೇವ, ನೀನು ಯೋಚಿಸುತ್ತಿರುವೆ ನಾನು ಗೋಕುಲದಿಂದ ಖಾಲಿ ಕೈಯಲ್ಲಿ ಮರಳಿದ್ದೇನೆಂದು. ಆದರೆ ಅಲ್ಲಿಗೆ ಹೋಗಿ ನನ್ನ ಎಲ್ಲ ಭ್ರಮೆ ಮತ್ತು ಸಂಶಯವು ದೂರವಾಯಿತು. ಇಲ್ಲಿಯವರೆಗೂ ನನಗೆ ಕೇವಲ ಅನುಮಾನವಿತ್ತು. ಆದರೆ ಮುಂದೇನು ಮಾಡಬೇಕೆಂದು ನಾನೀಗ ತಿಳಿದಿದ್ದೇನೆ. ಓ ನವಿಲುಗರಿಧಾರಿ ವಿಷ್ಣು, ಆ ದಿನ ನೀನು ನವಿಲುಗರಿ ಧರಿಸಿ ನನ್ನ ಎದುರಿಗೆ ಬಂದೆ. ನಿನಗನಿಸಿತೆ ನಾನು ನಿನ್ನನ್ನು ಗುರುತಿಸಲಾರೆ ಎಂದು. ನಾನು ನಿನ್ನನ್ನು ಗುರುತಿಸಿದ್ದೇನೆ, ಅರಿತಿದ್ದೇನೆ ಕೂಡ. ನಿನಗೆ ನವಿಲುಗರಿ ಅತಿ ಪ್ರಿಯ. ನವಿಲುಗರಿಯಂತೂ ನನ್ನ ಸೋದರಿಗೂ ಅತಿ ಪ್ರಿಯ ಅಲ್ಲವೇ ಸೋದರಿ? ಭಯದ ಅಭ್ಯಾಸ. ಮಹಾರಾಜ, ಹೇ ಸತ್ಯನಾರಾಯಣ, ಇದೆಂಥ ವಿಡಂಬನೆ ಪ್ರಭು. ಯಾರು ಗೋಪಾಲಕರು, ಯಾರು ಗೋಮಾತೆ ಪಾಲನೆ ಮಾಡ್ತಾರೋ ಅವರಿಗೆ ಹಾಲು ಮತ್ತೆ ಬೆಣ್ಣೆ ಸಿಗಲ್ವಾ ಪ್ರಭು? ಇದಂತೂ ಅನ್ಯಾಯ ಪ್ರಭು. ಮತ್ತು ಗೋಪಾಲರ ಮೇಲಿನ ಈ ಅನ್ಯಾಯದ ಅಪರಾಧಿ ಕೇವಲ ಕಂಸ ಅಲ್ಲ ಪ್ರಭು, ಜೊತೆಗೆ ನಾವೆಲ್ಲರೂ ಪ್ರಭು, ನಾವೆಲ್ಲರೂ. ಅಮ್ಮ, ಇಷ್ಟಕ್ಕೆ ತಪ್ಪೆಲ್ಲ ನಿಂದೆ ಅಂತ ಅನ್ಕೋಬೇಡ ಅಮ್ಮ. ಈ ಎಲ್ಲ ತಪ್ಪು ಸಂಯತ್ತೆ ಅಮ್ಮ. ಆದ್ರೆ ನೀನು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ಅಮ್ಮ. ಇವತ್ತಿಂದ ಗೋಪಾಲರಿಗೆ ಅವ್ರಿಗೆ ಸಿಗ್ಬೇಕಾಗಿರೋ ಬೆಣ್ಣೆ ಸಿಗತ್ತೆ ಅಮ್ಮ.
ಆದ್ರೆ ಅಮ್ಮ, ಅದಕ್ಕಾಗಿ ನನ್ಗೆ ನಿನ್ನ ಆಶೀರ್ವಾದ ಬೇಕಮ್ಮ. ಯಾಕಂದ್ರೆ ಅಮ್ಮನ ಅನುಮತಿ ಮತ್ತೆ ಆಶೀರ್ವಾದ ಇಲ್ದೇನೆ ಯಾವ ಮಗನೂ ಗೆಲ್ಲಕ್ಕಾಗೋದಿಲ್ಲ ಅಮ್ಮ. ಕಂದ, ಮೊದ್ಲಾಗಿದ್ರೆ ನಾನು ನಿನ್ನ ತಡೀತಿದ್ದೆ ಅಲ್ವಾ? ಆದ್ರೆ ಇವತ್ತಲ್ಲ ಕಂದ, ಇವತ್ತು ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ನೀನು ನಿನ್ ಕಾರ್ಯದಲ್ಲಿ ಸಫಲನಾಗು. ಕಂಸನ ವಿರುದ್ಧ ಈ ಯುದ್ಧದಲ್ಲಿ ಗೆಲುವು ನಿನ್ನದಾಗ್ಲಿ. ಇದು ನಿನ್ನ ಯಶೋದೆ ಅಮ್ಮನ ಆಶೀರ್ವಾದ ಕಂದ. ನಾರಾಯಣ ನಾರಾಯಣ. ಪ್ರಭು, ಅಧರ್ಮದ ವಿರುದ್ಧದ ಈ ಯುದ್ಧದಲ್ಲಿ ಇಂದು ಪರಮಾವತಾರಿ ಶ್ರೀಕೃಷ್ಣನಿಗೆ ಮಾತೆ ಯಶೋದೆಯ ಆಶೀರ್ವಾದವೂ ಸಿಕ್ಕಿತು. ಈಗ ಪಾಪಿ ಕಂಸನ ವಿರುದ್ಧದ ಯುದ್ಧದಲ್ಲಿ ನಂದಪುತ್ರನ ಜೊತೆ ಅವನ ಇಬ್ಬರೂ ಮಾತೆಯರ ಆಶೀರ್ವಾದವಿದೆ ಪ್ರಭು. ನಾರಾಯಣ ನಾರಾಯಣ. कृष्ण गोविंद हरे मुरारी हे ಕೃಷ್ಣ, ಒಂದಲ್ಲ ಒಂದಿನ ನಾನು ನಿನ್ನ ಸುಧಾರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ನನಗೆ. ಆದ್ರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ ನೀನು ನಿಜವಾಗ್ಲೂ ರಾಧೆಯ ಕೃಷ್ಣ ಅನ್ನಿಸ್ಕೊಳ್ತೀಯ. ದೇವಿ, ಈಗಲಾದರೂ ನಿನಗೆ ನನ್ನಲ್ಲಿ ವಿಶ್ವಾಸ ಮೂಡಿತಲ್ಲವೇ? ಅಥವಾ ಇನ್ನೂ ನಿನ್ನ ಮನಸ್ಸಿನಲ್ಲಿ ಏನಾದರೂ ಸಂಶಯವಿದೆಯೇ? ಪ್ರಭು, ನನಗೆ ನಿಮ್ಮಲ್ಲಿ ಪೂರ್ಣ ವಿಶ್ವಾಸವಿದೆ. ಆದರೆ ಆ ವಿಶ್ವಾಸದ ಮಾರ್ಗವು ಸಂಶಯದೆಡೆಗೆ ಸಾಗುತ್ತದೆ. ನಿಮ್ಮ ಮನದಲ್ಲಿ ಏನು ನಡೆಯುವುದೋ ಅದನ್ನು ಪ್ರಶ್ನಿಸದೆ ಅರ್ಥೈಸಿಕೊಳ್ಳುವುದು ಅಸಂಭವ. ದೇವಿ, ನೀನು ಇದೇನು ಹೇಳುತ್ತಿರುವೆ? ನನ್ನ ಮನದಲ್ಲಿ ನಿನ್ನದೇ ವಾಸವಿದೆ. ಪ್ರಭು, ನಾನು ನಿಮ್ಮ ಮನದಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಹೃದಯದಲ್ಲಿ ನೆಲೆಸಿದ್ದೇನೆ. ಹಾಗಾಗಿ ನಿಮ್ಮ ಮನದಲ್ಲಿ ಏನಾಗುತ್ತಿದೆ ಎಂದು ನಿಮಗೆ ಮಾತ್ರ ತಿಳಿದಿದೆ. ನಾನು ಇಷ್ಟನ್ನು ಅವಶ್ಯವಾಗಿ ತಿಳಿದಿರುವೆ. ನೀವು ಏನೇ ಮಾಡಿದರೂ ಅದನ್ನು ಮೋಸದಿಂದ ಮಾಡಲಿ, ಮಾಯೆಯಿಂದ ಮಾಡಲಿ, ಪ್ರೇಮದಿಂದ ಮಾಡಲಿ, ಅದು ಕೇವಲ ಈ ಜಗತ್ತಿನ ಹಿತಕ್ಕಾಗಿ. ಇವತ್ ನಾನ್ ನಿಮ್ಮೆಲ್ರನ್ನೂ ಒಂದ್ ವಿಷಯ ಕೇಳಕ್ ಕರ್ತಿದ್ದೀನಿ. ಬ್ರಜಮಂಡಲದ ಹಸುಗಳ ಮೇಲೆ ಮೊದಲನೇ ಅಧಿಕಾರ ಯಾರಿಗಿದೆ? ಕೃಷ್ಣ, ಈ ವಿಷಯದಲ್ಲಿ ವಿಚಾರ ಮಾಡೋ ಅವಶ್ಯಕತೆ ಏನಿದೆ? ಇದೆಲ್ಲ ನಮಗ್ ಗೊತ್ತಿರೋ ವಿಷಯನೇ. ಇಲ್ಲಿನ ಹಸುಗಳ ಮೇಲೆ ಪ್ರಥಮ ಅಧಿಕಾರ ಕಂಸನದೇ. ಹೌದಾ? ಹಾಗಾದ್ರೆ ಬ್ರಜಮಂಡಲದ ಹಸುಗಳು ಕಂಸಮಾವಂದ? ಇಲ್ಲ ಕೃಷ್ಣ, ಈ ಹಸುಗಳು ನಮ್ಮವೇ. ಹಾಗಾದ್ರೆ ನಮ್ಮ ಹಸುಗಳನ್ನ ಕಂಸಮಾವನ್ ಸೈನಿಕರು ಮೇಯಿಸ್ತಾರಲ್ವಾ? ಕೃಷ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ಹಳ್ಳಿಲಿ ಹಸುಗಳನ್ನ ನಾವು ಮೇಯಿಸ್ತೀವಿ, ಮತ್ತೆ ಕರುಗಳನ್ನ ನಮ್ಮ ಮಕ್ಕಳು ಮೇಯಿಸ್ತಾರೆ ಅಲ್ವೇನ್ರಪ್ಪ? ಮತ್ತೆ ನನ್ಗಿದೇ ಅರ್ಥ ಆಗ್ತಿಲ್ಲ. ಈ ಹಸುಗಳೆಲ್ಲ ನಮ್ದು, ಅವನ್ನ ಮೇಯಿಸೋದ್ ನಾವು. ಆದ್ರೆ ನಮ್ಮ ಹಸುಗಳ ಮೇಲೆ ಕಂಸಮಾವನ್ ಮೊದಲನೇ ಅಧಿಕಾರ ಹೇಗಾಗುತ್ತೆ? ಆದ್ರೆ ಕೃಷ್ಣ, ಕಂಸ ನಮ್ಮೆಲ್ಲರಿಗೂ ಮಹಾರಾಜ. ತೆರಿಗೆ ಪಡೆಯೋದು ಅವ್ರ ಅಧಿಕಾರ. ಆದ್ರೆ ಅಮ್ಮ ಹೇಳ್ತಾಳೆ, ರಾಜ ತನ್ನ ಪ್ರಜೆಗಳಿಂದ ಎಷ್ಟು ತೆರಿಗೆ ತಗೋಬೇಕಂದ್ರೆ ಜೇನುಹುಳಗಳು ಹೂವಿಂದ ರಸ ತಗೊಂಡಷ್ಟು, ಅದಕ್ಕೂ ಜಾಸ್ತಿ ಸ್ವಲ್ಪನೂ ತಗೋಬಾರ್ದು. ಅದಕ್ಕೆ ಹಸುಗಳ ಮೇಲೆ ಮೊದಲನೇ ಅಧಿಕಾರ ಯಾರಿಗಿರುತ್ತಂದ್ರೆ ಯಾರು ಹಸುಗಳಿಗೆ ಸೇವೆ ಮಾಡ್ತಾರೋ ಮತ್ತೆ ಅದ್ರ ರಕ್ಷಣೆ ಮಾಡ್ತಾರೋ, ಅದ್ರ ಲಾಲನೆ ಪಾಲನೆ ಮಾಡ್ತಾರೋ ಅವರಿಗಿರುತ್ತೆ. ಕೃಷ್ಣ, ಎಲ್ಲಾ ಕೆಲಸನೂ ಗೊಲ್ಲ ಬಾಲಕರೇ ಮಾಡ್ತಾರೆ. ಅದೇ ತಾತ, ಹಸುಗಳ ಹಾಲಿನ ಮೇಲೆ ಮೊದಲನೇ ಅಧಿಕಾರ ಗೋಪಾಲರಿಗಿರ್ಬೇಕು, ಕಂಸಮಾವಂಗಲ್ಲ. ಕೃಷ್ಣ ಖಂಡಿತವಾಗ್ಲೂ ನಿಜ ಹೇಳ್ತಿದ್ದಾನೆ. ಗೊಲ್ಲರೇ ಹಸುಗಳಿಗೆ ಮೊದಲ ಅಧಿಕಾರಿಗಳು. ಮತ್ತೀಗ ನೀವೇ ಹೇಳಿ, ಎಲ್ಲರ್ಕಿಂತ ಮೊದಲು ಹಾಲು ಯಾರಿಗೆ ಸಿಗ್ಬೇಕು? ಕೇವಲ ಭಗವಂತ ಕಂಸನಿಗೆ ಸಿಗಬೇಕು. ಅಪ್ಪ,
ನೀವು ಬಂದೇ ಬಿಟ್ರ? ಅಪ್ಪ ನೋಡಿ ಇಲ್ಲಿ, ಎಲ್ಲ ಪ್ರಜಮಂಡಲದವರು ಗೋಪಾಲ್ರಿಗೆ ಅವ್ರ ಅಧಿಕಾರ ಕೊಡೋಕೆ ಒಪ್ಕೊಂಡಿದ್ದಾರೆ. ಕೃಷ್ಣ, ಬ್ರಜಮಂಡಲದಲ್ಲಿ ಏನೇನಾಗಬೇಕು, ಯಾರ್ಗ ಅಧಿಕಾರ ಸಿಗಬೇಕು ಸಿಗಬಾರದು, ಈ ಎಲ್ಲ ನಿರ್ಣಯನ ಬ್ರಜಮಂಡಲದ ವಾಸಿಗಳಲ್ಲ, ಭಗವಂತ ಕಂಸ ತಗೋತಾರೆ. ಇದೇನ್ ಹೇಳ್ತಿದ್ಯಾ ನಂದ? ಕಂಸ ನಮ್ ರಾಜ ಆಗಿರೋದು ನಮ್ ದೌರ್ಭಾಗ್ಯ. ಆದ್ರೆ ಈ ಅನಾಚಾರಿ ದುಷ್ಟ ನಿರ್ಣಯದಲ್ಲಿ ನೀನ್ ಹೇಗ್ ವಿಶ್ವಾಸ ಇಡೋಕ್ ಸಾಧ್ಯ ಹೇಳು? ವೃಷಭಾನು, ನೀನ್ ಏನನ್ನ ನಂಬ್ತೀಯ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ಇಷ್ಟೊಂದು ಖಂಡಿತ ಗೊತ್ತು, ಕಂಸರ ಮೇಲೆ ಅವಿಶ್ವಾಸ ತೋರಿಸಿ ನಾನು ಈ ಎಲ್ಲ ಗೋಕುಲದವರ ಜೀವಕ್ಕೆ ಅಪಾಯ ಆಗೋದಕ್ಕೆ ಬಿಡಲ್ಲ. ಆದ್ರೆ ಕೃಷ್ಣ, ದೊಡ್ಡವ್ರ ಮಾತ್ಗೇನೆ ಆದ್ರೆ ಹೋದ್ರೆ ಅನ್ನೋಟು ದೊಡ್ಡವನಾಗಿಲ್ಲ ನೀನು. ನೀನೀಗ ಮೊದಲು ದೊಡ್ಡವ್ರ ಮಾತ್ಗೆ ಗೌರವ ಕೊಡೋದನ್ನ ಕಲ್ತ್ಕೋ, ಆಯ್ತಾ? ಗೋಕುಲದ ಜನರೇ, ಹಾಲು ಮತ್ತು ಬೆಣ್ಣೆಗಿಂತ ಮುಖ್ಯವಾದದ್ದು ಜೀವನ. ನಮ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾವೆಲ್ಲ ಭಗವಂತ ಕಂಸರ ಆದೇಶನ ಪಾಲಿಸ್ಬೇಕು. ನಾನು ತೀರ್ಮಾನ ಮಾಡಿದ್ದೀನಿ, ಇನ್ ಮುಂದೆ ಇಲ್ಲಿರೋ ಎಲ್ಲ ಹಾಲು ಬೆಣ್ಣೆ ಭಗವಂತ ಕಂಸರಿಗೆ ಸಲ್ಲತ್ತೆ. ಅಪ್ಪ, ನೀವು ಇದೇನ್ ಹೇಳ್ತಿದ್ದೀರಾ? ನಡಿ ಕೃಷ್ಣ. ಅಪ್ಪ, ನೀವು ನನ್ನ ಮಾತಾದ್ರೂ ಕೇಳಿ ಅಪ್ಪ. ನಂದ, ಅಪ್ಪ, ಇದು ಸರಿಯಾದ ನಿರ್ಧಾರ ಅಲ್ಲ ಅಪ್ಪ. ಕೃಷ್ಣ, ನೀನೊಬ್ಬ ಚಿಕ್ಕ ಹುಡುಗ, ನಿರ್ಧಾರ ಮಾಡಕ್ಕೆ ಪಂಚ ಪರಮೇಶ್ವರ ಅಲ್ಲ. ಇವತ್ತಿನಿಂದ ನಿನ್ ಯಾವ ಆಟಗಳೂ ಇಲ್ಲ, ನಡಿ. ಅಪ್ಪ, ನಂದಣ್ಣ ಹೇಳಿದ್ ನಿಜ. ಬದುಕಿದ್ರೆ ತಾನೇ ನಾವು ಬೆಣ್ಣೆ ತಿನ್ನೋದು. ನೋಡ್ರಪ್ಪ, ಚಟ್ಟದ ಮೇಲೆ ಮಲ್ಕೊಂಡು ನಾವು ಬೆಣ್ಣೆ ತಿನ್ನಕ್ಕಾಗಲ್ಲ. ಏನಂತೀರಾ? ಸರಿ, ಬನ್ನಿ ಹೋಗೋಣ. ಗೊಲ್ಲರು ಭಯ ಪಡ್ತಿರೋದೇನೋ ಸರಿ, ಆದ್ರೆ ಈ ನಂದ ಈ ಕಂಸನ್ ಪರ ನಿಲ್ಲೋದು ಇದು ಅರ್ಥನೇ ಆಗ್ತಾ ಇಲ್ಲ. ನಾನಿದ್ರ ಕಾರಣ ತಿಳ್ಕೊಳ್ಳೇಬೇಕು. ಯಶೋದೆ, ಯಶೋದೆ, ಹೇಳಿ, ಏನಾಯ್ತು? ಏನ್ ತೊಂದ್ರೆ ಇಲ್ಲ ಅಲ್ಲ? ನನ್ ಚಿಂತೆ ಬಿಡು, ನಿನ್ ಕೃಷ್ಣನ್ನ ನೋಡ್ಕೋ. ಕಂದ, ನಿನಗೇನಾಯ್ತು? ಹುಷಾರಾಗಿದ್ಯಾ ತಾನೆ? ಇವನ್ಗೇನಾಗಿದೆ ಅಂತ ನನ್ನನ್ ಕೇಳು. ಏನ್ ಮಾಡ್ತಿದ್ದ ಗೊತ್ತಾ? ಗೋಕುಲ್ದವ್ರ ಎದುರಿಗೆ ಕಂಸರ ವಿರುದ್ಧ ಮಾತಾಡ್ತಿದ್ದ, ಅವ್ರಿಗೆ ದಂಗೆ ಹೇಳಕ್ ಹೇಳ್ತಿದ್ದ. ಇದ್ರ ಪರಿಣಾಮ ಏನು ಗೊತ್ತಾ? ಅಮ್ಮ, ನಾನು ಏನೇ ಮಾಡಿದ್ರು ನಿಮ್ಮ ಅನುಮತಿಯಿಂದನೇ ಮಾಡ್ತಿದ್ದೆ. ಯಶೋದೆ, ನನಗೆಲ್ಲ ಅರ್ಥ ಆಗ್ತಿದೆ. ಇವನ್ ಹೀಗಾಗೋದಕ್ಕೆ ನಿನ್ನ ಪ್ರೀತಿನೇ ಕಾರಣ. ಆದ್ರೆ ನಿನಗ್ ಗೊತ್ತಿಲ್ಲ ಕಂಸರ ವಿರುದ್ಧ ಹೋದ್ರೆ ಏನಾಗತ್ತೆ ಅಂತ. ಏನ್ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನೀವ್ ನಮ್ ಕಂದನ್ ಬದ್ಲಾಗಿ ಮಹಾರಾಜ ಕಂಸನ್ ಪರವಾಗಿ ಮಾತಾಡ್ತಿದ್ದೀರಾ? ಯಶೋದೆ, ನಾನು ಮಹಾರಾಜ ಕಂಸರ ಪರವಾಗಿ ಮಾತಾಡ್ತಿಲ್ಲ. ನಾನು ಕೃಷ್ಣನ್ ಪರವಾಗೇ ಇದ್ದೀನಿ. ನಾನ್ ಹೇಳ್ತಾ ಇರೋದು ಕೃಷ್ಣನ್ ಒಳ್ಳೇದಕ್ಕೇನೆ. ಮಹಾರಾಜ ಕಂಸರ ದೃಷ್ಟಿ ನಮ್ಮ ಕೃಷ್ಣನ್ ಮೇಲಿದೆ. ನನಗಿರೋದು ಒಂದೇ ಚಿಂತೆ, ನಮ್ ಕೃಷ್ಣನ್ಗೇನಾದ್ರೂ ಆಗೋದ್ರೆ ಏನ್ ಮಾಡೋದು? ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ಕಂದನಿಗೆ ಅರ್ಥ ಮಾಡಿಸ್ತೀನಿ. ಮೊದಲ ಕೆಲಸ ಮಾಡು. ಅಮ್ಮ, ಈ ಅಪ್ಪಂಗೆ ಏನಾಗೋಗಿದೆ? ಅವ್ರ ಸ್ವಭಾವ ಇಷ್ಟೊಂದು ಬದಲಾಗಿದ್ಯಾಕೆ? ಪ್ರಭು, ನಂದರಾಜ ಕೇವಲ ನಿಮ್ಮ ಭಕ್ತನಲ್ಲ, ಜೊತೆಗೆ ಧರ್ಮದ ಶುಭಚಿಂತಕನೂ ಹೌದು. ಆದರಿಂದು ಅವನೇ ನಂದಪುತ್ರನ ಮಾರ್ಗಕ್ಕೆ ಮುಳ್ಳಾಗಿದ್ದಾನೆ. ದೇವಿ, ಇದೇ ಈ ಜಗತ್ತಿನ ಸತ್ಯ. ಎಲ್ಲರ ಬಯಕೆಯು ಅಧರ್ಮದ ಅಂತ್ಯವಾಗಬೇಕೆಂಬುದು. ಕೆಟ್ಟದ್ದನ್ನು ನಾಶ ಮಾಡಲೆಂದೇ ಪರಮ ಪುರುಷರು ಈ ಜಗತ್ತಿನಲ್ಲಿ ಜನಿಸುವುದು. ಆದರದು ಸುಲಭದ ಮಾತಲ್ಲ. ಅದಕ್ಕಾಗಿ ಯಾವುದೇ ಹೋರಾಟವಾದರೂ ಅದು ಮೊದಲು ನಮ್ಮ ಮನೆಯಿಂದ ಆರಂಭವಾಗುತ್ತದೆ. ಅಮ್ಮ,
ಎಲ್ಲ ಗೋಪರ್ಗೂ ನನ್ ಮಾತು ಅರ್ಥ ಆಗಿತ್ತು. ಅವ್ರ ತೆರಿಗೆ ಕಟ್ತೇ ಇರೋದಕ್ಕೂ ಒಪ್ಪಿಗೆ ಕೊಟ್ಟಿದ್ರು. ಅಷ್ಟ್ರಲ್ಲಿ ಅಪ್ಪ ಬಂದು ಕಂದ, ಅಪ್ಪ ಏನೇ ಹೇಳಿದ್ರು ಅದು ನೀನ್ ಒಳ್ಳೇದಕ್ಕೆ ಹೇಳಿರ್ತಾರೆ. ಅದಕ್ಕೆ ನೀನೀಗ ಬರೀ ದನಗಳ್ ಮೇಯ್ಸೋಕ್ ಹೋಗು. ಅದನ್ ಬಿಟ್ಟು ಬೇರೆ ಏನು ಮಾಡ್ಬೇಡ. ಆಯ್ತು ಅಮ್ಮ, ನೀನೇನ್ ಹೇಳ್ತೀಯೋ ಅದನ್ನೇ ಮಾಡ್ತೀನಿ. ಅಮ್ಮ, ನಾಳೆ ಗೋಕುಲದ ಜನರೇನಾದ್ರೂ ನನ್ನ ಕೇಳಿದ್ರೆ ಯಶೋದೆ ಕಂದ, ನೀನ್ ದೊಡ್ಡದಾಗಿ ನಮ್ಮ ಅಧಿಕಾರ ಕೊಡ್ಸೋ ಪ್ರತಿಜ್ಞೆ ಮಾಡಿದ್ದೆ, ಈಗ್ಯಾಗಿಂತೆ ಸರಿತಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳಿ ಅಮ್ಮ? ಅಮ್ಮ, ಇದು ಒಂದೇ ವಿಷಯ ಆಗಿದ್ರೆ ನಾನು ಅಪ್ಪನ ಮಾತು ಹೇಗೋ ಕೇಳ್ತಿದ್ದೆ. ಆದ್ರೆ ಇದು ನಿನ್ ಗೌರವದ ವಿಷಯ ಅಮ್ಮ. ಅಮ್ಮ, ಏನಾದ್ರೂ ಆಗ್ಲಿ, ಆದ್ರೆ ನಾನು ನಮ್ಮ ಅಮ್ಮನ ಗೌರವನ ಹಾಳಾಗಕ್ಕಂತೂ ಬಿಡಲ್ಲ. ಸರಿನಾ ಅಮ್ಮ? ಕಂದ, ನಿನ್ ಶಪಥನ ಮುರಿ ಅಂತ ನಾನೇನ್ ಹೇಳ್ತಿಲ್ಲ ಕಂದ. ಆದ್ರೆ ಕೃಷ್ಣ, ನೀನೇನೇ ಮಾಡಿದ್ರು ಅದನ್ನ ಹುಷಾರಾಗಿ ಮಾಡು. ಸರಿ ಅಮ್ಮ. ಆದ್ರೆ ಅಪ್ಪ ನೀನ್ ಅಪ್ಪನ ಬಗ್ಗೆ ಚಿಂತೆ ಮಾಡ್ಬೇಡ, ಅವ್ರಿಗೆ ನಾನು ಅರ್ಥ ಮಾಡಿಸ್ತೀನಿ. ಇಲ್ಲಿ ಕೇಳಿ, ಊಟ. ಯಶೋದೆ, ನನ್ಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ, ನಮ್ ಕೃಷ್ಣ ಮಹಾರಾಜ ಕಂಸರ ವಿರುದ್ಧ ಹೇಗ್ ಹೋಗಕ್ಕಾಗತ್ತೆ? ನಿಮ್ಗಂತೂ ಗೊತ್ತೇ ಇದೆ ತಾನೆ, ಕೃಷ್ಣ ಮೊದ್ಲಿಂದಾನು ಬಹಳ ತುಂಟ ಅಂತ. ಆದ್ರೆ ಇನ್ನು ಮುಂದೆ ಹಾಗಾಗಲ್ಲ. ಸ್ಥಿತಿ ಬದಲಾಗಿದೆ. ನಿಜ ಹೇಳಿದ್ರಿ ನೀವು. ಪರಿಸ್ಥಿತಿ ಬದಲಾಗಿದೆ. ಅದಕ್ಕಾಗಿ ದೇವಿ ದೇವಕಿ ಗೋಕುಲಕ್ ಬಂದಿದ್ರು, ತನ್ನ ಕಂದನ್ನ ಹುಡ್ಕೋಕೆ. ಗೊತ್ತಿದೆ ನನಗೆ, ಅವಳು ತನ್ನ 8ನೇ ಮಗನ್ನ ಹುಡ್ಕೋಕ್ ಬಂದಿದ್ಲು. ಆದ್ರೆ ನಿಮಗೆ ಹೇಗೆ ಗೊತ್ತು? ನೀವು ಈಗಷ್ಟೇ ಗೋಕುಲಕ್ ಬಂದ್ರಿ.